ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರೇ ಒಂದು ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಆ ಒಂದು ಕೃಪೆಯನ್ನ, ಆತನ ದಯೆಯನ್ನ, ಆತನ ಪ್ರೀತಿಯನ್ನ, ಆತನ ಒಳ್ಳೆತನವನ್ನ, ಇಲ್ಲಿಯವರೆಗೂ ನಮ್ಮನ್ನ ನಡೆಸಿದಂತ ದೇವರನ್ನ ಈ ಒಂದು ಮುಂಚಾನೆ ವೇಳೆಯಲ್ಲಿ ಆತನ ಪಾದಕ್ಕೆ ಬರುವಂತ ಕೃಪೆಯನ್ನ ದೇವರು ಕೊಟ್ಟಿರುವಾಗ ಈ ಒಂದು ಸಮಯದಲ್ಲಿ ಆತನನ್ನ ಸ್ತುತಿ ಮಾಡೋಣ ಪ್ರಿಯರೇ. ಬನ್ನಿ ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ದೇವರನ್ನ ದೃಷ್ಟಿಸುತ್ತಾ ಆತನನ್ನ ಹೊಗಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ನೀವು ಒಳ್ಳೆಯವರಪ್ಪ. ಯೇಸುವೇ, ನೀವು ಒಳ್ಳೆ ತಂದೆ, ಕರ್ತನೆ ರಾಜ. ಈ ಒಂದು ಮುಂಚಾನೆ ದಿನಕ್ಕಾಗಿ, ಒಳ್ಳೆಯ ದಿನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಹೊರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಹೊರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಎಲ್ಲರೂ ಸೇರಿ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತರೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತರೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಹೌದು ಕರ್ತನೆ, ದಿನ ದಿನವೂ ಕ್ಷಣ ಕ್ಷಣವೂ ಒಂದು ಗಳಿಗೆಯೂ ನಮ್ಮನ್ನ ಮರೆಯದೆ ದೇವರೇ, ನಮ್ಮನ್ನ ಕರ್ತನೆ ಒಂದು ಕ್ಷಣದವರೆಗೂ ನಮ್ಮನ್ನ ನಡೆಸಿಕೊಂಡು ಬಂದಿದ್ದೀರಲ್ಲಪ್ಪ. ಒಳ್ಳೆಯ ಬಿನೇಸರಾಗಿ, ಒಳ್ಳೆ ತಂದೆಯಾಗಿ, ಒಳ್ಳೆ ತಾಯಿಯಾಗಿ ಕರ್ತನೆ, ನಮಗೆ ಬೇಕಾದಂತ ಎಲ್ಲ ಕರ್ತನೆ ಅಗತ್ಯತೆಗಳನ್ನ, ನಮಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ ಸೌಲಭ್ಯಗಳನ್ನ ನಮ್ಮ ಜೀವಿತಕ್ಕೆ ನೀವು ಕೊಟ್ಟು ನಮ್ಮನ್ನು ನಡೆಸಿಕೊಂಡು ಬಂದಿರೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವಾ, ನಿಮ್ಮ ವಾಕ್ಯದೊಂದಿಗೆ ನಮ್ಮೊಟ್ಟಿಗೆ ಮಾತನಾಡಪ್ಪ. ದೇವರೇ ಯೇಸು ಸ್ವಾಮಿ, ನಾವು ಎಲ್ಲಿ ಬಿದ್ದು ಹೋಗಿದ್ದೆವು ಅಲ್ಲಿಂದ ನಮ್ಮನ್ನ ಮೇಲಕ್ಕೆ ಎತ್ತಿ
ನಮ್ಮನ್ನು ನಡೆಸಬೇಕಾಗಿ ನಾವು ಬೇಡ್ತಿದ್ದೇವೆ ಸ್ವಾಮಿ. ಮುಂದಿನ ಸಮಯವನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಪ್ರೈಸ್ ಲಾರ್ಡ್. ಬನ್ನಿ ನಾವು ಮುಂದುವರೆದು ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ನಾವು ಸೆಳೆಯೋಣ. ವಾಕ್ಯದ ಕಡೆಗೆ ನಾವು ಹೋಗೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 20ನೇ ವಚನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 20ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೇನಂತಂದ್ರೆ, ನೀನು ದುಃಖಿಸುವ ದಿನಗಳು ಕೊನೆಗೊಳ್ಳುವವು. ನೀನು ದುಃಖಿಸುವಂತ ದಿನಗಳನ್ನ ದೇವರು ಕೊನೆಗಾಣಿಸುತ್ತಾರೆ ಪ್ರಿಯರೇ. ಹಾಲೆಲೂಯ. ನೀವು ಯಾವ ಯಾವ ವಿಷಯಗಳಿಗೋಸ್ಕರ ದುಃಖ ಪಟ್ರಿ, ಗಂಡನ ವಿಷಯದಲ್ಲಿ ಆಗಿರಬಹುದು, ನನ್ನ ಗಂಡ ಕುಡಿತಾರೆ, ನನ್ನ ಗಂಡ ಬದಲಾಗಬೇಕು ಅನ್ನುವಂತ ಆ ಒಂದು ದುಃಖ ನಿಮಗಿರಬಹುದು. ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳು ಎಲ್ಲ ಕುಡುಕುತನದಿಂದ, ಎಲ್ಲ ಒಂದು ಕೆಟ್ಟ ಚಟಗಳಿಂದ ನನ್ನ ಮಕ್ಕಳು ಇದ್ದಾರಲ್ಲ, ಕೆಟ್ಟ ಸ್ನೇಹಿತರ ಸಹವಾಸವನ್ನ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ಆ ಒಂದು ದುಃಖ ನಿಮಗೆ ಇರಬಹುದು ಪ್ರಿಯರೇ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ, ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಯಾವುದು ಸಂಗತಿಗಳು ಆಗ್ತಾ ಇಲ್ಲಲ್ಲ ಎಂಬುದಾಗಿ ನೀವು ನೆನೆಸಿಕೊಂಡು ಈ ಒಂದು ಮುಂಚಾನೆ ವೇಳೆಯಲ್ಲಿ ನಮ್ಮ ಒಂದು ವಿಡಿಯೋವನ್ನ ನೀವು ನೋಡ್ತಾ ಇರಬಹುದು ಪ್ರಿಯರೇ. ಆದ್ರೆ ದೇವರ ವಾಕ್ಯ ಈ ರೀತಿಯಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ನೀವು ದುಃಖಿಸುವಂತ ದಿನಗಳನ್ನ ದೇವರು ಕೊನೆಗಾಣಿಸ್ತಾರಂತೆ. ನೀವು ದುಃಖ ಪಟ್ಟಂತ ಸಂಗತಿಗಳನ್ನ, ನೀವು ಯಾವೆಲ್ಲ ಸಂಗತಿಗಳಿಗೋಸ್ಕರ ನೀವು ದುಃಖ ಪಟ್ಟರು, ಆ ಎಲ್ಲ ಸಂಗತಿಗಳನ್ನ ದೇವರು ಮುಂಬರುವಂತ ದಿನಗಳಲ್ಲಿ ಅದನ್ನ ಕೊನೆಗಾಣಿಸ್ತಾರೆ, ಅದನ್ನ ಬದಲಾಯಿಸ್ತಾರೆ ಪ್ರಿಯರೇ. ಹಾಲೆಲೂಯ. ಹನ್ನಳ ಬಗ್ಗೆ ನಾವು ಓದಿಕೊಳ್ಳುವುದಾದ್ರೆ ಒಂದು ಸಮುವೇಲ ಪುಸ್ತಕದಲ್ಲಿ ನಾವು ಬರೆಯಲ್ಪಟ್ಟಿದೆ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹನ್ನಳ ಬಗ್ಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಹನ್ನಳ ಬಗ್ಗೆ ನಾವು ಓದಿಕೊಳ್ಳುವುದಾದ್ರೆ, ಹನ್ನಳು ಒಳ್ಳೆ ಒಬ್ಬ ಸ್ತ್ರೀಯಳಾಗಿದ್ದಾಳೆ ಪ್ರಿಯರೇ. ಹಾಲೆಲೂಯ. ಅವಳ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದೇನಂತಂದ್ರೆ, ಎಲ್ಕಾನನಿಗೆ 2 ಹೆಂಡತಿಯರಿದ್ರು, ಒಬ್ಬಳು ಪೆನಿನಳು, ಒಬ್ಬಳು ಹನ್ನಳು. ಪೆನಿನಳಿಗೆ ಮಕ್ಕಳು ಇದ್ರು, ಆದ್ರೆ ಹನ್ನಳಿಗೆ ಮಕ್ಕಳು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ತೇವೆ. ಹನ್ನಳಿಗೆ ಮಕ್ಕಳನ್ನ ದೇವರೇ ಕೊಡಲಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಹನ್ನಳನ್ನ 10 ಮಕ್ಕಳಿಗಿಂತಲೂ ಹೆಚ್ಚಾಗಿ ತನ್ನ ಗಂಡನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ. ದಿನ ಪೆನ್ನಿನಾಳು ಅವಳನ್ನ ಬಹಳ ಕಾಡಿಸ್ತಾ ಇದ್ಲು. ದೇವರು ನಿನಗೆ ಮಕ್ಕಳು ಕೊಡ್ಲಿಲ್ಲ, ದೇವರು ನಿನಗೆ ಮಕ್ಕಳು ಕೊಡ್ಲಿಲ್ಲ ಎಂಬುದಾಗಿ ಅವಳ ಮೇಲೆ ಚುಚ್ಚಿ 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 ಅವಳ ಮನಸ್ಸನ್ನ ನೋಯಿಸ್ತಾ ಇದ್ಲು. ಅವಳೊಟ್ಟಿಗೆ ಯಾವಾಗ್ಲೂ ಜಗಳ ಮಾಡುವುದು, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುವುದು, ಅವಳನ್ನ ಹೀಯಾಳಿಸುವುದು, ಅವಳಿಗೆ ನೋವುಪಡಿಸುವಂತ ಸಂಗತಿಗಳನ್ನ ಮಾತನಾಡುವುದು. ಆ ಎಲ್ಲವನ್ನ ಮಾತನಾಡುವಾಗ ದೇವರ ಹತ್ರ ಹನ್ನಳು ಯಾರ ಹತ್ರನೂ ಹೋಗಿ ತನ್ನ ದುಃಖವನ್ನ, ತನ್ನ ವ್ಯಥನೆಯನ್ನ, ತನ್ನ ನೋವನ್ನ, ತನ್ನ ವೇದನೆಯನ್ನ ಜನರ ಹತ್ರನೂ ಅವಳು ಹಂಚಿಕೊಳ್ತಾ ಇಲ್ಲ ಪ್ರಿಯರೇ. ಅವಳಿಗೆ ಗೊತ್ತಿತ್ತು, ನಾನು ದೇವರ ಆಲಯಕ್ಕೆ ಹೋಗುವುದಾದ್ರೆ, ನಾನು ದೇವರ ಸಮ್ಮುಖಕ್ಕೆ ಹೋಗುವುದಾದ್ರೆ ಮಾತ್ರ ಇದಕ್ಕೆ ನನ್ನ ಒಂದು ದುಃಖ ಕೊನೆಗಾಣ್ತದೆ, ಇದಕ್ಕೆ ದೇವರು ನನಗೆ ಪರಿಹಾರವನ್ನ ಕೊಡ್ತಾರೆ, ಇದಕ್ಕೆ ದೇವರು ನನಗೆ ನ್ಯಾಯವನ್ನ ಕೊಡ್ತಾರೆ ಎಂಬುದಾಗಿ ದೇವರನ್ನ ಅವಳು ನಂಬಿಕೊಂಡು ದೇವರ ಆಲಯಕ್ಕೆ ಹೋಗುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಹನ್ನಳು ದೇವರ ಆಲಯಕ್ಕೆ ಹೋಗ್ಬಿಟ್ಟು ಅವಳು ಗಟ್ಟಿಯಾಗಿ ಅವಳು ದುಃಖದಿಂದ, ವೇದನೆಯಿಂದ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ದೇವರೇ, ನನಗೆ ಮಕ್ಕಳಿಲ್ಲ ಸ್ವಾಮಿ, ನನಗೆ ಮಕ್ಕಳನ್ನ ಹೇರುವಂತ ಕೃಪೆಯನ್ನ ಕೊಡು, ನನಗೆ ಮಕ್ಕಳನ್ನ ಹೆರುವಂತ ನನ್ನ ಒಂದು ಗರ್ಭವನ್ನ ತೆರೆ ಎಂಬುದಾಗಿ ಅವಳು ಅಂಗಲಾಚಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಒಂದು ವೇದನೆ ಬಂದಿದೆ, ನನಗೆ ಮಕ್ಕಳಿಲ್ಲ ಎಂಬುವಂತ ಒಂದು ವೇದನೆ ನನಗೆ ಬಂದಿದೆ. ಜನರು ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ಜನರು ನನ್ನೊಟ್ಟಿಗೆ ಜಗಳ ಮಾಡ್ತಾ ಇದ್ದಾರೆ. ನಿನಗೆ ಈ ರೀತಿಯಾಗಿ ಹನ್ನಳನ್ನ ಬಹಳ ಚುಚ್ಚಿ 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 ಅವಳನ್ನ ಸಮಾಜದಲ್ಲಿ, ಅವಳಿರುವಂತ ಏರಿಯಾದಲ್ಲಿ, ಅವಳಿರುವಂತ ಸಂಬಂಧಿಕರ ಮಧ್ಯದಲ್ಲಿ, ಅವರ ನೆರೆಹೊರೆಯವರು, ಅವರ ಸಂಬಂಧಿಕರು ಅವಳನ್ನ ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇರುವಂತ ಸಮಯದಲ್ಲಿ ದೇವರ ಪಾದಕ್ಕೆ ಹೋಗಿ ಅವಳ ಒಂದು ವೇದನೆಯನ್ನು ಬಿಚ್ಚಿಡ್ತಾ ಇದ್ದಾಳೆ ಪ್ರಿಯರೇ. ಹಾಲೆಲೂಯ. ದೇವರ ಹತ್ರ ಹೋಗಿ, ದೇವರೇ, ಈ ಒಂದು ದುಃಖ ಇದೆ ಸ್ವಾಮಿ, ಈ ಒಂದು ನೋವು ಇದೆ, ಈ ಒಂದು ವೇದನೆ ನನಗೆ ಇದೆಯಪ್ಪ, ಇದ್ರಿಂದ ಮಾತ್ರ ನೀವು ನನಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ಹತ್ರ ಅವಳು ಅಂಗಲಾಚಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 1 ಸಮುವೇಲ 1ನೇ ಅಧ್ಯಾಯದ 11ನೇ ವಚನದಲ್ಲಿ, ಯೆಹೋವನನ್ನ ಕುರಿತು ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು.
ಅವರ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ದೇವರ ಹತ್ರ ಒಂದು ಹರಕೆ ಮಾಡ್ತಾ ಇದ್ದಾಳೆ. ದೇವರೇ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದೇವರೇ ನನಗೆ ಒಂದೇ ಒಂದು ಮಗು ಕೊಡಪ್ಪ. ಈ ದಿನ ನೀವು ಕೇಳ್ಕೊಳ್ತಾ ಇರುವುದು, ದೇವರೇ ನನ್ನನ್ನು ಆಶೀರ್ವದಿಸು, ಈ ದುಃಖವನ್ನು ನನ್ನಿಂದ ತೆಗೆದು ಹಾಕು, ಈ ವೇದನೆಯಿಂದ ನನಗೆ ತೆಗೆದು ಹಾಕು, ಈ ಒಂದು ಅವಮಾನ ನನಗೆ ಬಂದಿದೆ, ಈ ಒಂದು ಅವಮಾನದಿಂದ ನನ್ನನ್ನು ತೆಗೆದು ಹಾಕು ಎಂಬುದಾಗಿ ನೀವು ಅನೇಕ ಬಾರಿ ಪ್ರಾರ್ಥನೆ ಮಾಡಿರ್ಬೋದು. ಅವಳು ಪ್ರಾರ್ಥನೆ ಮಾಡಿದಳು ಪ್ರಿಯರೇ, ಬಹಳಷ್ಟು ಪ್ರಾರ್ಥನೆ ಮಾಡಿದಳು. ಮುಂದುವರೆದು ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ತೇವೆ, ತುಂಬಾ ಹೊತ್ತು ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಅವಳು ಪ್ರಾರ್ಥನೆ ಮಾಡಿದಳು ಎಂಬುದಾಗಿ ನಾವು ಕೇಳಿಕೊಳ್ತೇವೆ ಪ್ರಿಯರೇ, ನೋಡ್ತೇವೆ ಸತ್ಯವೇದದಲ್ಲಿ. ಅವಳು ಪ್ರಾರ್ಥನೆ ಮಾಡಿ ಮುಗಿಸಿಕೊಂಡು ತನ್ನ ಮನೆಗೆ ಹೋಗುವಾಗ ಏಲಿ ಎಂಬುವಂತ ಆ ಒಂದು ಮಹಾಯಾಜಕರು ಅವರ ಹತ್ರ, ಹನ್ನಳ ಹತ್ರ ಬಂದು, ನೀನು ಯಾಕೆ ದುಃಖ ಪಡ್ತಾ ಇದೀಯಾ? ಅವರು ನೆನೆಸ್ಕೊಳ್ತಾರೆ, ಇವಳು ಏನಾದ್ರೂ ಕುಡ್ಕೊಂಡು ಬಂದು ದೇವರ ಆಲಯದಲ್ಲಿ ಮಾತಾಡ್ತಾ ಇರ್ಬೋದು ಎಂಬುದಾಗಿ. ಅವಳು ಶಬ್ದ ಇಲ್ಲ, ಮಾತಿಲ್ಲ, ತನ್ನ ಮನಸ್ಸಿನಲ್ಲಿರುವಂತ ವೇದನೆಯನ್ನ, ನೋವನ್ನ ದೇವರ ಸಮ್ಮುಖದಲ್ಲಿ ಬಿಚ್ಚಿಡ್ತಾ ಇರುವುದನ್ನ ಏಲಿಯು ಕಂಡು ಅದನ್ನ ತಪ್ಪಾದ ರೀತಿಯಲ್ಲಿ, ಆ ಒಂದು ತಪ್ಪಾದಂತ ದೃಷ್ಟಿಯಲ್ಲಿ ಅವರನ್ನ ನೋಡ್ತಾರೆ ಪ್ರಿಯರೇ. ಹಾಲೆಲೂಯ. ಅವಾಗ ಹೇಳಿ ಅವರನ್ನ ಕಳಿಸ್ತಾರೆ, ನಿನ್ನ ದುಃಖ ಎಲ್ಲ ಹೋಗುತ್ತಮ್ಮ, ನೀನು ಪ್ರಾರ್ಥನೆ ಮಾಡಿದೆಯಲ್ಲ, ನಿನ್ನ ಪ್ರಾರ್ಥನೆಯ ದೇವರು ಕೇಳಿದ್ದಾರೆ ಎಂಬುದಾಗಿ ಅನ್ನಳಿಗೆ ಮಹಾಯಾಜಕನಾದಂತ ಏಲಿ ಅವರನ್ನ ಪ್ರೋತ್ಸಾಹ ಮಾಡಿ ಅವರನ್ನ ಮನೆಗೆ ಕಳಿಸ್ತಾರೆ. 18ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿ ನಾವು ಓದಿಕೊಳ್ಳುತ್ತೇವೆ. ಅವಳು ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಿಂದ, ದೇವರ ಸನ್ನಿಧಾನದಿಂದ ಪ್ರಾರ್ಥನೆ ಮಾಡಿ ಹೊರಗೆ ಬರುವಾಗ ದೇವರ ವಾಕ್ಯ ಈ ರೀತಿಯಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ ಎಂಬುದಾಗಿ. ಹಾಲೆಲೂಯ. ನಿಮ್ಮ ಒಂದು ಮುಖದಲ್ಲಿ, ನಿಮ್ಮ ಒಂದು ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ದುಃಖ ನಿಮ್ಮನ್ನ ಆಡಳಿತ ಮಾಡ್ತಾ ಇರ್ಬೋದು. ಯಾವುದೋ ದುಃಖದಿಂದ ನಿಮ್ಮ ಮುಖ ಸಪ್ಪಗೆ ಆಗಿರ್ಬಹುದು. ಯಾವುದೇ ಒಂದು ನಿಮ್ಮ ಮುಖದಲ್ಲಿ ಯಾವುದೇ ಒಂದು ಕಳೆ ಇಲ್ಲದೆ ಇರಬಹುದು ಪ್ರಿಯರೇ. ಹಾಲೆಲೂಯ. ಹನ್ನಳ ಪ್ರಾರ್ಥನೆಯನ್ನ ಕೇಳಿ ಅವಳ ದುಃಖವನ್ನ ತೆಗೆದು ಹಾಕಿ ದೇವರು ಅವಳ ಪ್ರಾರ್ಥನೆಯನ್ನ ಕೇಳಿ ಒಂದು ಮಗು, ಅವಳು ಬರೀ ಒಂದೇ ಒಂದು ಮಗು ಕೇಳಿದ್ಲು, ಆದ್ರೆ ದೇವರು 6 ಮಕ್ಕಳನ್ನ ದೇವರು ಕೊಟ್ಟರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನೀವು ಒಂದು ದುಃಖ, ಒಂದು ವೇದನೆಗೋಸ್ಕರ, ಒಂದು ವೇದನೆ ಆದಂತ ಸಂಗತಿಗಳಿಗೋಸ್ಕರ, ಒಂದು ದುಃಖದಿಂದ ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು, ಆದ್ರೆ ದೇವರು 1 ಪಟ್ಟಲ್ಲ, ಆದ್ರೆ 6 ಪಟ್ಟು ಹನ್ನಳಿಗೆ ದೇವರು 6 ಮಕ್ಕಳನ್ನ ಕೊಟ್ಟು ಅವಳನ್ನ ನಡೆಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವಳು ಒಂದೇ ಒಂದು ಮಗುಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಆದ್ರೆ ದೇವರು 6 ಮಕ್ಕಳನ್ನ ಕೊಟ್ಟು ಅವಳನ್ನ ಸಂತೋಷವಾಗಿರಿಸಿದ್ರು ಪ್ರಿಯರೇ. ಹಾಲೆಲೂಯ. ದೇವರು ನಿಮ್ಮನ್ನು ಕೂಡ ಈ ಒಂದು ಮುಂಚಾನೆ ವೇಳೆಯಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ನಿಮ್ಮ ದುಃಖವನ್ನ ದೇವರು ತೆಗೆದು ಹಾಕ್ತಾ ಇದ್ದಾರೆ, ನಿಮ್ಮ ನೋವನ್ನ ತೆಗೆದು ಹಾಕ್ತಾ ಇದ್ದಾರೆ, ನಿಮ್ಮ ಅವಮಾನವನ್ನ ತೆಗೆದು ಹಾಕ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿ ಯಾವುದೇ ಕಳೆ ಇಲ್ಲವೋ, ದೇವರ ವಾಕ್ಯದಲ್ಲಿ ಹನ್ನಳ ಬಗ್ಗೆ ಬರೆಯಲ್ಪಟ್ಟಿದೆ, ಅವಳ ಮುಖದಲ್ಲಿ ಇದ್ದಂತ, ಅವಳ ಒಂದು ಮೋರೆಯಲ್ಲಿದ್ದಂತ ದುಃಖವನ್ನ ಆ ದಿನದಿಂದ ಕಾಣಲೇ ಇಲ್ಲಂತೆ. ಈ ದಿನ ನಾನು ನಿಮ್ಮನ್ನ ನೋಡಿ ಹೇಳ್ತೇನೆ, ಇನ್ನು ಮುಂದೆ ನಿಮ್ಮ ಮುಖದಲ್ಲಿ ಯಾವುದೇ ದುಃಖ ಕಾಣಿಸುವುದಿಲ್ಲ. ಅನೇಕ ಜನರು ಬಂದು ಹೇಳ್ತಾರೆ, ನೀನು ಮೊದಲು ಆ ರೀತಿಯಾಗಿ ಕಾಣಿಸ್ತಾ ಇದ್ದೆ, ಆದ್ರೆ ಈ ದಿನದಿಂದ ನೀನು ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದೆಯಲ್ಲ ಎಂಬುದಾಗಿ ಅನೇಕ ಜನರು ಬಂದು ನಿಮಗೆ ಸಾಕ್ಷ್ಯ ಹೇಳ್ತಾರೆ ಪ್ರಿಯರೇ. ದೇವರು ಅದನ್ನ ಮಾಡ್ಲಿಕ್ಕೆ ಶಕ್ತರು ಪ್ರಿಯರೇ. ಹಾಲೆಲೂಯ. ನಿಮ್ಮ ದುಃಖವನ್ನ, ನಿಮ್ಮ ಕಣ್ಣೀರನ್ನ ಜನರ ಮುಂದೆ ನೀವು ಹೇಳಲಿಕ್ಕೆ ಹೋಗ್ಬೇಡ್ರಿ. ಜನರು ಆ ಒಂದು ಟೈಮಿಗೆ ನಮಗೆ ಎಂಕರೇಜ್ ಮಾಡ್ತಾರೆ, ನಮ್ಮೊಟ್ಟಿಗೆ ಬಂದು ಹಾಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಮುನ್ನಂತೆ ಏನು ಅವರಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀವು ಒಂದನ್ನು ಆರಿಸ್ಕೊಳ್ರಿ, ದೇವರ ಪಾದವನ್ನ, ದೇವರ ಸನ್ನಿಧಾನವನ್ನ, ದೇವರ ಆಲಯದಲ್ಲಿ ನೀವು ನಿಂತುಕೊಂಡು ಕೂತುಕೊಂಡು ಮೊಣಕಾಲುಗಳನ್ನ ಊರಿ ನಿಮ್ಮ ವೇದನೆಯನ್ನ, ನಿಮ್ಮ ದುಃಖವನ್ನ ದೇವರ ಮುಂದೆ ಹಂಚಿಕೊಳ್ಳುವಾಗ, ದೇವರ ಪಾದಕ್ಕೆ ನೀವು ಒಯ್ಯುವಾಗ ನಿಜವಾಗಲೂ ದೇವರು ನಿಮ್ಮ ದುಃಖವನ್ನ ಕೊನೆಗೊಳಿಸ್ತಾರೆ. ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು ಎಂಬುದಾಗಿ. ಹಾಲೆಲೂಯ. ದೇವರು ನಿಮ್ಮ ದುಃಖವನ್ನ ತೆಗೆದು ಹಾಕಿ ನಿಮಗೆ ಈ ಒಂದು ಮುಂಚಾನೆ ವೇಳೆಯಲ್ಲಿ ಸಂತೋಷವನ್ನ, ಸಮಾಧಾನವನ್ನ, ಆನಂದವನ್ನ, ಖುಷಿಯನ್ನ ದೇವರು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ಇದನ್ನ ನೀವು ನಂಬುತ್ತೀರಾ? ದೇವರು ನನ್ನ ದುಃಖವನ್ನ ಈ ದಿನದಿಂದ ಕೊನೆಗಾಣಿಸ್ತಾರೆ. ಈ ದುಃಖದಿಂದ ನಾನು ಇನ್ನು ಮುಂದೆ ಇರುವುದಿಲ್ಲ. ದೇವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ, ದೇವರು ನನ್ನ ಸಮಸ್ಯೆನ ಬದಲಾಯಿಸ್ತಾರೆ, ದೇವರು ನನ್ನ ಗಂಡನನ್ನ ಬದಲಾಯಿಸ್ತಾರೆ, ದೇವರು ನನ್ನ ಮಕ್ಕಳನ್ನ ಬದಲಾಯಿಸ್ತಾರೆ,
ದೇವರು ನನ್ನ ಜೀವಿತವನ್ನ ಬದಲಾಯಿಸಲಿಕ್ಕೆ ಆತನ ಶಕ್ತರಾಗಿದ್ದಾರೆ ಎಂಬುದಾಗಿ ನಂಬೋಣ ಪ್ರಿಯರೇ. ಹಾಲೆಲೂಯ. ಈ ಒಂದು ವಾಕ್ಯವನ್ನ, ಈ ಒಂದು ವಾಗ್ದಾನವನ್ನ, ಈ ಒಂದು ಪ್ರವಾದನೆಯ ವಾಕ್ಯವನ್ನ ನಾವು ಹಿಡಿದುಕೊಂಡು ಹೇಳೋಣ, ದೇವರೇ ನನ್ನ ಒಂದು ದುಃಖವನ್ನ ನೀವು ಬದಲಾಯಿಸ್ತೀರಾ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ಏಸಪ್ಪ, ನಿಮ್ಮ ವಾಕ್ಯಕ್ಕೋಸ್ಕರ ಸ್ತೋತ್ರ. ಈ ಒಂದು ವಾಕ್ಯದ ಮೂಲಕ ಈ ಒಂದು ಮುಂಚಾನ ವೇಳೆಯಲ್ಲಿ ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅನ್ನಳ ಪ್ರಾರ್ಥನೆಯನ್ನ ಕೇಳಿ ಅವಳ ಹೃದಯದಲ್ಲಿದ್ದಂತ, ಅವಳ ಮುಖದಲ್ಲಿದ್ದಂತ ನೋವನ್ನ, ದೇವರ ದುಃಖವನ್ನ ತೆಗೆದು ಹಾಕಿದಂತ ರೀತಿಯಲ್ಲಿ ನಮ್ಮನ್ನ ಯಾವೆಲ್ಲ ಜನರು ಸ್ವಾಮಿ ಯಾವ ದುಃಖದಿಂದ, ಯಾವ ನೋವಿನಿಂದ, ಯಾವ ಒಂದು ವೇದನೆಯಿಂದ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದಾರೋ, ಈ ದಿನದಿಂದ ಸ್ವಾಮಿ ಅವರ ದುಃಖವೆಲ್ಲ ನೀಗಿ ಹೋಗಲಿ. ಆ ದುಃಖಕ್ಕೆ ಬದಲಾಗಿ ಆನಂದವನ್ನ, ಸಂತೋಷವನ್ನ, ಸಮಾಧಾನವನ್ನ ದೇವರೇ ಕುಟುಂಬದಲ್ಲಿ, ದೇವರೇ ಸಂಬಂಧದಲ್ಲಿ ನೀವು ಕೊಡಬೇಕಾಗಿ ನಾವು ಬೇಡ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ಎಲ್ಲ ಘನ ಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾನು ನಂಬುತ್ತೇನೆ ಈ ಒಂದು ವಾಕ್ಯ ನಿಮ್ಮನ್ನ ಬಲಪಡಿಸಿದೆ, ಈ ವಾಕ್ಯದಿಂದ ನೀವು ಪ್ರೋತ್ಸಾಹ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾವಾಗಲೂ ದೇವರು ನಿಮ್ಮ ಜೊತೆಯಲ್ಲಿ ಇರಲಿ ಪ್ರಿಯರೇ. ಆಮೆನ್. ಗಾಡ್ ಬ್ಲೆಸ್ ಯು.